after Mr. Vijay entering, we have to wait and see. Because he also seems to espouse the Dravidian politics, their ideology. He's a very famous actor, a person who's at the top of his game, and he wants to enter politics, nothing wrong. ಭಾರತದ ಭವಿಷ್ಯದ ಪ್ರಧಾನಮಂತ್ರಿ ಅಂತಾನೆ ಬಿಂಬಿತರಾಗ್ತಾ ಇರುವಂತಹ ಅಣ್ಣಾಮಲೈ ತಮಿಳುನಾಡಿನ ಬಿಜೆಪಿಯ ರಾಜ್ಯಾಧ್ಯಕ್ಷ ಮತ್ತೆ ತಮಿಳುನಾಡಲ್ಲಿ ಮಾಧ್ಯಮಗಳ ಮುಂದೆ ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾದರೆ ಅಣ್ಣಾಮಲೈ ಲೋಕಸಭಾ ಚುನಾವಣೆಯಲ್ಲಿ ಕೊಯಮತ್ತೂರಿನಲ್ಲಿ ಸೋತ ನಂತರ ಎಲ್ಲಿ ಹೋಗಿದ್ರು? ಈಗ ಅಣ್ಣಾಮಲೈ ಎಂಟ್ರಿ ಕೊಟ್ಟವ್ರೆ ವೆಲ್ಕಮ್ ವಿಜಯ್, ಇದು ಪಾಸಿಟಿವ್. ತಮಿಳಿನ ದಳಪತಿ, ತಮಿಳಿನ ಸ್ಟಾರ್ ನಟ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಿರೋದು ರಾಜಕೀಯದಲ್ಲಿ ಬಿಜೆಪಿಗೆ ಪಾಸಿಟಿವ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. 2026ರಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ, ಮಿತ್ರ ಪಕ್ಷಗಳ ಜೊತೆ ಸೇರಿ ಕೊಯಲೇಷನ್ ಗೌರ್ಮೆಂಟ್ನಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಒಂದು ಕ್ಷೇತ್ರವನ್ನು ಕೂಡ ಗೆದ್ದುಕೊಳ್ಳದ ಬಿಜೆಪಿ ಹೇಗೆ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ? ಅಣ್ಣಾಮಲೈ ಅವರು ಬಹಳಷ್ಟು ಸ್ಟಡಿ ಮಾಡಿನೇ ಕೆಲಸ ಮಾಡ್ತಾರೆ, ಸ್ಟಡಿ ಮಾಡಿನೇ ಮಾತಾಡ್ತಾರೆ. ಅವರು ಈ 3 ತಿಂಗಳು ವಿದೇಶಕ್ಕೆ ಹೋಗಿ ಬಂದರು, ಅಮೆರಿಕಾದಲ್ಲಿ ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಸ್ಟಡಿ ಮಾಡಿ ಬಂದಿದ್ದಾರೆ. ಭಾರತವನ್ನು ಜಗತ್ತು ಹೇಗೆ ನೋಡುತ್ತೆ ಅನ್ನೋದನ್ನು ಸ್ಟಡಿ ಮಾಡಿ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. 2026ರ ರಾಜಕೀಯ ಚಿತ್ರಣವನ್ನು ಕೂಡ ಹೇಳ್ತಾ ಇದ್ದಾರೆ. ಬಿ ಜೆ ಪಿ ಒಂದೊಂದಾಗಿ ರಾಜ್ಯಗಳನ್ನು ಗೆದ್ದುಕೊಂಡು ಬರ್ತಾ ಇದೆ. ಹರಿಯಾಣ ಆಯಿತು, ಮಹಾರಾಷ್ಟ್ರ ಆಯಿತು, ಭರ್ಜರಿ ಗೆಲುವುಗಳನ್ನು ಕಾಣ್ತಾ ಇರುವಂಥ ಬಿ ಜೆ ಪಿ ತಮಿಳುನಾಡಲ್ಲಿ ಕೂಡ ಅಧಿಕಾರ ಹಿಡಿಯುತ್ತೆ. ಅದಕ್ಕೆ ಕಾರಣ ವಿಜಯ್ ಪೊಲಿಟಿಕ್ಸ್ಗೆ ಎಂಟ್ರಿ ಕೊಟ್ಟಿರೋದು. ಹಾಗಾದರೆ ಏನು ಕಾರಣ? ಪ್ರಮುಖವಾಗಿ ಕಾಣ್ತಾ ಇರುವಂಥದ್ದು ವೋಟ್ ಡಿವೈಡ್. ಈ ಬಾರಿ ಹಿಂದಿನ ತಮಿಳುನಾಡಿನ ರಾಜಕಾರಣದ ಆ ಒಂದು ಚರ್ವಣ ರಾಜಕಾರಣ ಇರೋದಿಲ್ಲ, ಮಕ್ಕಿ ಕಾಮಕ್ಕಿ ರಾಜಕಾರಣ ಇರೋದಿಲ್ಲ. ಕರುಣಾನಿಧಿ ನಂತರ ಜಯಲಲಿತಾ ನಂತರ ಮತ್ತೆ ಕರುಣಾನಿಧಿ, ಮತ್ತೆ ಜಯಲಲಿತಾ, ಮತ್ತೆ ಕರುಣಾನಿಧಿ, DMK ನಂತರ AIDMK ನಂತರ DMK. ಈ ರಾಜಕಾರಣ ತಮಿಳುನಾಡಲ್ಲಿ ಇರೋದಿಲ್ಲ. ತಮಿಳುನಾಡಲ್ಲಿ ಕೂಡ ಮೈತ್ರಿ ಪಕ್ಷಗಳ ಪಾಲಿಟಿಕ್ಸ್ ವರ್ಕ್ ಆಗುತ್ತೆ. ಇಲ್ಲಿ ಕೂಡ NDA ವರ್ಸಸ್ ಇಂಡಿಯಾ ಮತ್ತೆ ಪೈಪೋಟಿಗೆ ಬೀಳುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣವೇ ವೋಟ್ ಡಿವೈಡ್. ಆ ವೋಟ್ ಡಿವೈಡ್ ಹೇಗಾಗುತ್ತೆ? ಸಹಜವಾಗಿಯೇ ವಿಜಯ್ ಅವರ TVK ಅಂದರೆ ತಮಿಳ್ ವೆಟ್ರಿ ಕಳಗಂ ಈ ಪಕ್ಷ ಕೂಡ ಪ್ರತಿಪಾದಿಸ್ತಾ ಇರುವಂಥದ್ದು ಒನ್ಸ್ ಅಗೇನ್ ದ್ರಾವಿಡಿಯನ್ ಪಾಲಿಟಿಕ್ಸನ್ನೇ. ಇಲ್ಲಿ ತಮಿಳಿಗನೇ ಸಾರ್ವಭೌಮ, ತಮಿಳೇ ಶ್ರೇಷ್ಠ ಅನ್ನುವಂಥದ್ದನ್ನು, ಅಥವಾ ದ್ರಾವಿಡ, ಈ ದಕ್ಷಿಣ ಭಾರತದ ಏನು ಪೆರಿಯಾರ್ ಕಾನ್ಸೆಪ್ಟ್ ಏನಿದೆ, ಅವರು ಹೇಳಿದಂಥ ಈ ದ್ರಾವಿಡ ನಾಡು ಅನ್ನುವಂಥದ್ದೇನಿದೆ ಅದೇ ಶ್ರೇಷ್ಠ ಅನ್ನುವಂಥದ್ದನ್ನೇ ಪ್ರತಿಪಾದಿಸ್ತಾ ಇದ್ದಾರೆ. ಹಾಗಾಗಿ ದ್ರಾವಿಡಿಯನ್ ಪೊಲಿಟಿಕ್ಸ್ ಏನಿದೆ ಅದರ ವೋಟ್ ಡಿವೈಡ್ ಆಗುತ್ತೆ. ಇಲ್ಲಿಯವರೆಗೂ ಕೂಡ ದ್ರಾವಿಡಿಯನ್ ಪೊಲಿಟಿಕ್ಸ್ನಲ್ಲಿ ವೋಟ್ ಡಿವೈಡ್ ಆಗ್ತಾ ಇದ್ದಿದ್ದು AIDMK ಮತ್ತು DMKಯ ನಡುವೆ. ಈ ಬಾರಿ ಅದು ಒಬ್ಬ ದೊಡ್ಡ ಸ್ಟಾರ್, ಸೂಪರ್ ಸ್ಟಾರ್ ಆಗಿರುವಂಥ ತಮಿಳು ಸಿನಿಮಾ ರಂಗದಲ್ಲಿ ವಿಜಯ್ ಅವರ ಅಭಿಮಾನಿ ಬಳಗ ದೊಡ್ಡ ಮಟ್ಟಿಗೆ ವಿಜಯ್ ಜೊತೆ ನಿಂತ್ಕೊಳ್ಳುವ ಸಾಧ್ಯತೆಗಳು ಇದೆ. ಯಾಕಂದರೆ ಅಷ್ಟರ ಮಟ್ಟಿಗಿನ ಪಾಪ್ಯುಲಾರಿಟಿ ವಿಜಯ್ ಅವರಿಗಿದೆ. ವಿಜಯ್ ಅವರ ಪಾಪ್ಯುಲಾರಿಟಿಯಲ್ಲಿ ಅರ್ಧಕ್ಕರ್ಧ ಮತಗಳಾದರೂ ಕೂಡ ತಮಿಳುನಾಡಿನ 234 ವಿಧಾನಸಭಾ ಕ್ಷೇತ್ರಗಳಲ್ಲಿ 2 ಅಂಕಿ ವಿಧಾನಸಭಾ ಕ್ಷೇತ್ರಗಳು ವಿಜಯ್ ಪಕ್ಷಕ್ಕೆ ಬರ್ತವೆ. ಇವತ್ತಿನ ಜನಸೇನಾ ಏನು ಪವನ್ ಕಲ್ಯಾಣ್ ಅವರ ಜನಸೇನಾ ಎಷ್ಟು ಶಕ್ತಿಯುತವಾಗಿ ಕಾಣಿಸ್ತಾ ಇದೆಯೋ ಅಷ್ಟೇ ಶಕ್ತಿಯುತವಾಗಿ ವಿಜಯ್ ಅವರ ಪಕ್ಷ ಕೂಡ ಕಾಣಿಸುತ್ತೆ. ಹಾಗಾಗಿ ಈ ಮತಗಳು ಹೋಗುವಂಥದ್ದು ಒನ್ಸ್ ಅಗೇನ್ ನ್ಯಾಷನಲಿಸ್ಟಿಕ್ ಪಾಲಿಟಿಕ್ಸ್ನಿಂದ ಅಲ್ಲ, ಅಂದರೆ ರಾಷ್ಟ್ರೀಯ ವಿಚಾರಧಾರೆಯ BJPಯ ಮತಗಳು ಹೋಗೋದಿಲ್ಲ, ಅದು ಹೋಗೋದು DMK ವಿಚಾರಧಾರೆಯ ಮತಗಳು. ಹಾಗಾಗಿ ಒನ್ಸ್ ಅಗೇನ್ ಇಲ್ಲಿ ದ್ರಾವಿಡಿಯನ್ ಮತಗಳು ಒಡಿತವೆ. ದ್ರಾವಿಡಿಯನ್ ಮತಗಳು ಅಂತ ಹೇಳಿದರೆ ಈಗಾಗಲೇ DMK AIDMK ಪಡೆದುಕೊಳ್ತಾ ಇರುವಂಥ ಮತಗಳೇ ಒಡಿತವೆ. ಹಾಗಾಗಿ ಆ ಮತಗಳ ಒಡೆತ ಏನಿದೆ ಅದು BJPಗೆ ಪ್ಲಸ್ ಆಗುತ್ತೆ ಅನ್ನುವಂಥದ್ದು. ಇಲ್ಲಿ BJPಯ ಮತಗಳು ಮತ್ತೆ ಕನ್ಸಾಲಿಡೇಟ್ ಆಗ್ತವೆ. ಹಾಗಾಗಿ BJP 2 ಅಂಕಿ ಸ್ಥಾನಗಳಿಗೆ, DMK AIDMK ಅದು ಕೂಡ ಒಂದಷ್ಟು ಸ್ಥಾನಗಳು, ಹಾಗೆ ವಿಜಯ್ ಅವರ TVK ಪಕ್ಷ ಕೂಡ ಒಂದಷ್ಟು ಸ್ಥಾನಗಳನ್ನು ಪಡ್ಕೊಳ್ಳೋದ್ರಿಂದ AIDMK DMK ನಡುವಿನ ಒಂದರ ನಂತರ ಮತ್ತೊಂದು ಬರ್ತಾ ಇದ್ದಂತಹ ಆ ಒಂದು ಸರಣಿ ಸರ್ಕಾರಗಳು ಹೊರಟು ಹೋಗ್ತವೆ. ಮೈತ್ರಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥದ್ದು ಅಣ್ಣಾಮಲೈ ಹೇಳ್ತಾ ಇರುವಂಥದ್ದು. ಹಾಗಾಗಿ ತಮಿಳುನಾಡಿನಲ್ಲಿ ಮತ್ತೊಂದು ಪ್ರಮುಖ ವಿಚಾರ ಅಂತ ಹೇಳಿದರೆ, ಈಗಾಗಲೇ ಜನರ ಒಲವು BJP ಪರವಾಗಿ ಕಾಣಿಸಿದೆ ಅನ್ನೋದಕ್ಕೆ ಕಳೆದ ಬಾರಿ ಕೊಯಂಬತ್ತೂರಿನಲ್ಲಿ ಅಣ್ಣಾಮಲೈ ಪಡ್ಕೊಂಡ ಮತಗಳು ಕಡಿಮೆ ಏನಿರಲಿಲ್ಲ. ಅಣ್ಣಾಮಲೈ 4,39,000 ಮತಗಳನ್ನು ತಗೊಂಡ್ರು.
DMK ಅವರು ತಗೊಂಡಿದ್ದು 5,53,000 ಮತಗಳು, ಅಂದರೆ 1,14,000 ಮತಗಳಷ್ಟೇ ಕಡಿಮೆ. ಇದು ತುಂಬ ದೊಡ್ಡ ಬೆಂಬಲ BJPಗೆ ಬಂದಿದೆ, ಹಾಗೆ ಅಣ್ಣಾಮಲೈ ಅವರ ಜೊತೆಗಿದೆ ಅನ್ನೋದನ್ನು ಹೇಳ್ತಾ ಇದೆ. ಯಾವ ಭಾಗದಲ್ಲಿ BJP ತುಂಬ ಕಡಿಮೆ ಮತಗಳನ್ನು ತಗೋತಾ ಇತ್ತೋ, ತಮಿಳುನಾಡು ಓವರಾಲ್ ಅಂತ ನೋಡಿದಾಗ ಕೊಯಮತ್ತೂರಿನಲ್ಲಿ BJPಗೆ ಒಂದು ಶಕ್ತಿ ಇತ್ತು. ಆದರೂ ಕೂಡ ಆ ಶಕ್ತಿ DMK ವಿರುದ್ಧ ಕೇವಲ 1,14,000 ಮತಗಳ ಅಂತರದಲ್ಲಿ ಸೋಲುವ ಅಷ್ಟು ಹತ್ತಿರಕ್ಕೆ ಬಂತು ಅಂದರೆ ಬರುವ ಬಾರಿ BJP ಖಂಡಿತ ತಮಿಳುನಾಡಿನಲ್ಲಿ ಒಂದಷ್ಟು ಸೀಟ್ಗಳನ್ನು ಗೆದ್ದುಕೊಳ್ಳುತ್ತೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಹಾಗೇನೆ AIADMK ಕೂಡ ಇಲ್ಲಿ 2,20,000 ಮತಗಳನ್ನು ತಗೊಂಡಿತ್ತು ಕೊಯಮತ್ತೂರಲ್ಲಿ. ಅಂದ್ರೆ ಇಲ್ಲಿ AIADMKಯ ಶಕ್ತಿ ಎಷ್ಟಿದೆಯೋ ಅದಕ್ಕಿಂತ BJPಯ ಶಕ್ತಿ ಹಲವು ಭಾಗಗಳಲ್ಲಿ ಜಾಸ್ತಿ ಇದೆ. ಇನ್ನು DMK ಶಕ್ತಿ ಕೂಡ ಕುಂದುತ್ತೆ, ಯಾಕೆಂದ್ರೆ ವಿಜಯ್ ಅವರ ಪಕ್ಷ ಇಲ್ಲಿ DMK ಅಂದ್ರೆ ದ್ರಾವಿಡಿಯನ್ ಪಾಲಿಟಿಕ್ಸ್ನ ಏನು ಶೈಲಿಯಲ್ಲೇ ಅದನ್ನೇ ತನ್ನ ಏನು ಪಕ್ಷದ ಮುಖ್ಯ ವಿಚಾರಧಾರೆಯಾಗಿ ಇಟ್ಕೊಂಡು ಬರ್ತಾ ಇರೋದ್ರಿಂದ BJPಗೆ ಇದು ಪ್ಲಸ್ ಆಗುತ್ತೆ. BJPಗೆ ಬರುವಂಥ ಮತಗಳು ಕನ್ಸಾಲಿಡೇಟ್ ಆಗ್ತವೆ. ಮಹಾರಾಷ್ಟ್ರದಲ್ಲಿ ಹೇಗೆ ಒಂದು ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ, ದೊಡ್ಡ ಗೆಲುವನ್ನು BJP ಭರ್ಜರಿ ಬಹುಮತದ ಜೊತೆ ಸ್ಪೆಷಲ್ ಮೆಜಾರಿಟಿ ಜೊತೆ ಬಂದಿದೆಯೋ, ಅದರ ಒಂದು ಶಕ್ತಿಯನ್ನು ಪಕ್ಕದ ರಾಜ್ಯಗಳಿಗೆ ಕೂಡ ಏನು ಆ ಮಹಾರಾಷ್ಟ್ರ ರಾಜ್ಯವನ್ನು ಗೆದ್ದುಕೊಂಡ BJP ಪಕ್ಕದ ರಾಜ್ಯಗಳ ಮೇಲೆ ಕೂಡ ಆ ಒಂದು ಶಕ್ತಿಯನ್ನು ಹರಿಸುತ್ತೆ. ಹಾಗಾಗಿ ತಮಿಳುನಾಡಲ್ಲಿ ಇನ್ನು 1.5 ವರ್ಷದಲ್ಲಿ ಬರುವಂಥ ರಾಜಕೀಯ ಬದಲಾಗಿರುತ್ತೆ. ಈ DMKಯ ಅಧಿಕಾರ ಉಳಿಯೋದಿಲ್ಲ. ಇನ್ನು ಇಲ್ಲಿ ಮತ್ತೊಂದು ಪ್ರಮುಖ ಕಾರಣವನ್ನು ಅಣ್ಣಾಮಲೈ ಹೇಳ್ತಾ ಇರುವಂಥದ್ದು ಪರಂಪರೆ, ಕುಟುಂಬ ರಾಜಕಾರಣವನ್ನು ತಮಿಳುನಾಡಿನ ಜನ ಒಪ್ಪೋದಿಲ್ಲ. ಈಗಾಗಲೇ ಸ್ಟಾಲಿನ್ ತಮ್ಮ ಪುತ್ರ ಉದಯನಿಧಿ ಸ್ಟಾಲಿನ್ ಅನ್ನು DCM ಮಾಡಿದ್ದಾರೆ. ಅವರೊಬ್ಬ MLA ಆಗಿರ್ತಾರೆ ಅಂದ್ಕೊಂಡ್ರು, ಆಮೇಲೆ ಮಿನಿಸ್ಟ್ರ್ ಆಗಿ ಉಳಿತಾರೆ ಬಿಡಿ ಅಂತ ಅಂದ್ಕೊಂಡ್ರು. ಕೇವಲ ಮಿನಿಸ್ಟ್ರ್ ಅಲ್ಲ, ಈಗ DCM ಕೂಡ ಆಗಿದ್ದಾರೆ. ಹಾಗಾಗಿ ಈ ಪಕ್ಷಗಳು AIADMK DMK ಪಕ್ಷಗಳು ತಮ್ಮ ಕುಟುಂಬದವ್ರನ್ನ ಬೆಳೆಸೋದ್ರಲ್ಲೇ ಬ್ಯುಸಿ ಆಗಿರೋದ್ರಿಂದ ಜನ ಅದನ್ನು ಒಪ್ಪುವ, ಜನ ಅದನ್ನು ಪುರಸ್ಕರಿಸುವ ಸ್ಥಿತಿಯಲ್ಲಿ ಇಲ್ಲ. ಬರುವ ದಿನಗಳಲ್ಲಿ ಇದೆಲ್ಲವೂ ಬದಲಾಗುತ್ತೆ. ಜನ BJPಗೆ ಮತ ಹಾಕ್ತಾರೆ, ಮೋದಿಯ ಪಾಪ್ಯುಲಾರಿಟಿಗೆ ಮತ್ತೊಮ್ಮೆ ಮತ ಬೀಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಭ್ರಷ್ಟಾಚಾರ ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ. ಬರುವ ದಿನಗಳಲ್ಲಿ BJPಯ ಕ್ಲೀನ್ ಆಡಳಿತ ಏನಿದೆ ಕೇಂದ್ರದಲ್ಲಿ, ಅದು ತಮಿಳುನಾಡಿನ ಮೇಲೆ ಪರಿಣಾಮ ಬೀರುತ್ತೆ. ತಮಿಳುನಾಡಿನಲ್ಲಿ ಭ್ರಷ್ಟಾಚಾರವೇ ಹೆಚ್ಚಾಗಿದೆ, ಅದನ್ನು ವಿರೋಧಿಸಿ ಜನ ಮತ ಹಾಕ್ತಾರೆ. ಹಾಗೆ ಕುಟುಂಬ ರಾಜಕಾರಣವನ್ನು ವಿರೋಧಿಸಿ ಮತ ಹಾಕ್ತಾರೆ. ಹಾಗೆ BJP ಕೂಡ ಪ್ರಮುಖವಾಗಿ ಫ್ರೀ ಬೀಸ್ ಪಾಲಿಟಿಕ್ಸ್ಗೆ ಎಂಟ್ರಿ ಕೊಟ್ಟಿದೆ. ಅಂದರೆ BJP ಕೂಡ ಉಚಿತಗಳನ್ನು ಕೊಡೋದಕ್ಕೆ ಶುರು ಮಾಡಿದೆ. ಇಲ್ಲಿವರೆಗೂ ಬರೀ DMK ಉಚಿತ ಕೊಡುತ್ತೆ, AIADMK ಉಚಿತ ಕೊಡ್ತಾರೆ ಅನ್ನುವಂಥದ್ದಿತ್ತು ಗ್ಯಾರಂಟಿಗಳನ್ನು. ಆದರೆ BJP ಕೂಡ ಗ್ಯಾರಂಟಿ ಕೊಡೋದಕ್ಕೆ ಶುರು ಮಾಡಿದೆ. ಹಾಗಾಗಿ ಜನರಿಗೆ, ಬಡವರಿಗೆ BJP ಕೂಡ ಗ್ಯಾರಂಟಿ ಕೊಡ್ತಾ ಇದೆ. ಅದರಲ್ಲೇನಿದೆ, DMK ಕೊಡುತ್ತೆ, AIADMK ಕೊಡುತ್ತೆ, ಅದನ್ನು BJPನೂ ಕೊಡುತ್ತೆ. ಹಾಗಾಗಿ BJPಗೆ ವೋಟ್ ಹಾಕೋಣ. BJPಲಿ ಅಣ್ಣಾಮಲೈ ಅಂತ ಒಬ್ಬ ಒಳ್ಳೆ ಲೀಡ್ರ್ ಇದ್ದಾರೆ, ಅವ್ರಿಗೆ ಮತ ಹಾಕಿದರೆ ಒಳ್ಳೇದಲ್ವಾ? ಸೊ ಈ ಒಂದು ವಿಚಾರಗಳು, ಅಭಿವೃದ್ಧಿ ವಿಚಾರದಲ್ಲಿ BJP ಕೇಂದ್ರದಲ್ಲಿ ಏನು ಹೇಳ್ತಾ ಇದೆಯೋ ಅದನ್ನು ತಮಿಳುನಾಡಿನಲ್ಲಿ ತರ್ತೀವಿ ಅಂತಂದಾಗ, ಒಳ್ಳೆಯ ರಸ್ತೆಗಳನ್ನು ಮಾಡ್ತೀವಿ ಅಂತಂದಾಗ ಜನ BJPಯ ಪರವಾಗಿ ಒಲವನ್ನು 2026ರಲ್ಲಿ ತೋರಿಸ್ತಾರೆ. ಇದು ಅಮೆರಿಕಾದಂಥ ಹಾರ್ವರ್ಡ್, ಆಕ್ಸ್ಫರ್ಡ್ ಯೂನಿವರ್ಸಿಟಿಗಳಿರುವಂಥ ದೇಶದಲ್ಲಿ BJPಯ ಈ ಸೆಂಟ್ರಲ್ ಪಾಲಿಟಿಕ್ಸನ್ನು, ದೇಶದಲ್ಲಿ BJP ಮಾಡ್ತಿರುವ ಆಡಳಿತ ಬಗ್ಗೆ ಮೆಚ್ಚುಗೆ ಎಷ್ಟು ವ್ಯಕ್ತ ಆಗ್ತಾ ಇದೆ ಅಂತ ಹೇಳಿದರೆ, ಅದು ವಿದೇಶಗಳಲ್ಲಿ ಹೋಗಿ ನೋಡಿ ನರೇಂದ್ರ ಮೋದಿ ಬಗ್ಗೆ, ಭಾರತದ ಬಗ್ಗೆ ಎಂಥ ಒಪಿನಿಯನ್ ಇದೆ. ಇದನ್ನು ನೋಡ್ತಾ ಇದ್ದರೆ 2026ರಲ್ಲಿ ತಮಿಳುನಾಡಿನಲ್ಲಿ BJP ಮಿತ್ರ ಪಕ್ಷಗಳ ಜೊತೆ ಸೇರಿ ಅಧಿಕಾರವನ್ನು ಹಿಡಿಯುತ್ತೆ ಅಂತ ಅಣ್ಣಾಮಲೈ ಖಚಿತವಾಗಿ ಹೇಳ್ತಿದ್ದಾರೆ. ಹಾಗಾಗಿ ಇನ್ನೇನು 1.5-2 ವರ್ಷ ಕಣ್ಣು ಮುಚ್ಕೊಂಡು ಬಂದು ಹೋಗುತ್ತೆ, ನಾವು ಅದಕ್ಕೆ ತಯಾರಾಗ್ತಿದ್ದೀವಿ ಅಂತ ಅಣ್ಣಾಮಲೈ ಹೇಳ್ತಾ ಇರೋದು. ದಕ್ಷಿಣ ಭಾರತದಲ್ಲಿ ಮತ್ತೊಂದು ರಾಜ್ಯವನ್ನ BJP ಅಂದ್ರೆ ಆಂಧ್ರದ ಜೊತೆಗೆ ಮತ್ತೊಂದು ರಾಜ್ಯದಲ್ಲಿ BJP ಕರ್ನಾಟಕದಲ್ಲಿ ಕಳ್ಕೊಂಡಿದೆ. ಆದರೆ ತಮಿಳುನಾಡನ್ನ ಅಧಿಕಾರಕ್ಕೆ ಬರುವ, ತಮಿಳುನಾಡಿನಲ್ಲಿ ಅಧಿಕಾರ ಹಿಡಿಯುವ ಲಕ್ಷಣಗಳನ್ನ ಕಾಣಿಸ್ತಾ ಇದೆ, ತೋರಿಸ್ತಾ ಇದೆ ಅನ್ನೋದು.